ಚಲೋ ಅದ ಆಗ್ಯದ. ಹ್ಞೂ ಹಿಡಿ ಹಿಂಗೆ ಬಾ ಹಿಂಗಿಲ್ಲ ಅಪ್ಲೋಡ್ ಅನ್ನು ಪರೀಕ್ಷೆ ಅಪ್ಲೋಡ್ ಅನ್ನು ಸರ್ ತಾವು ನೋಟಿಸ್ ಕೊಟ್ಟಿದ್ದು ನಿನ್ನೆ ನೋಟಿಸ್ ತೊಗೊಂಡಿನಿ ಸರ್ ನಾನು ರಶ್ಮಿ ನಿನ್ನೆ 21/7/2026 12 ಗಂಟೆ ನೋಟಿಸ್ ತೊಗೊಂಡಿನಿ ಸರ್ ನಾ ತಾವು ಈ ನೋಟಿಸ್ದಾಗ ಏನು ಹೇಳ್ತೀರಿ ಬಂದು ಕೊಡು ಅಂತ ಹೇಳಿದ್ರಿ. ಅದಕ್ಕೆ ನಾನು ಡಾಕ್ಯುಮೆಂಟ್ ಎಲ್ಲ ತಂದು ಈ ಕೇಸಿಗೆ ಸಂಬಂಧಪಟ್ಟಂಗೆ ತಂದು ಕೊಡ್ತೀನಿ. ಈಗ ನಮ್ಮ ಹತ್ರ ಬಂದು ನೀವು ಸ್ಟೇಷನ್ಗೆ ಬಾ ಅಂದರೆ ನನಗೆ ಏನೋ ಕೊಟ್ಟರೆ ಬರ್ತೀನಿ ನಾನು. ಹೆಂಗೆ ಏನು ಇಲ್ಲ ಹೆಂಗೆ ಬರ್ಬೇಕು ಹೇಳಿ. ಠಾಣೆಗೆ ಬನ್ನಿ. ಇಲ್ಲ ಠಾಣೆಗಲ್ಲ, ನಾನು ಠಾಣೆ ಬರ್ಬೇಕಾದ್ರೆ ಏನು ಬೇಕಲ್ಲ ನಂಗೆ. ಯಾಕಂದ್ರೆ ನಾನು ಏನೋ ನನಗೆ ಆಲ್ರೆಡಿ ಈಗಾಗಲೇ ಜೀವ ಬೆದರಿಕೆ ಇದೆ. ನನಗೇನು ನೋಟಿಸ್ ಕೊಡ್ರಿ, ಯಾಕೆ ಠಾಣೆ ಬೇಕು, ಏನು ಮಾಡಿದ್ರೆ ಅಫೆನ್ಸ್ ಕೊಡ್ರಿ, ಆಮೇಲೆ ನಾನು ಬರ್ಬೋದಲ್ಲ. ನಮ್ಗೆ ನಾವು ನೋಟಿಸ್ ಕೊಟ್ಟಿವಿ ಸರಿ. ನೋಟಿಸ್ 21-12 ಗಂಟೆ ತಾವು ನಮಗೆ ನೋಟಿಸ್ ಕೊಟ್ಟಿದ್ದೀವಿ, ತನಿಖೆಗೆ ಸಹಕಾರ ಮಾಡಿದ್ವಿ. 100% ನಾನು ಕಾನೂನನ್ನ ಸಹಕಾರ ಮಾಡಿದ್ದೀನಿ ಸರ್. ನೀವು ನೋಟಿಸ್ ನಿನ್ನೆ ರಿಶ್ಯೂ ಆಗಿದೆ ನನಗೆ, ನಿಮಗೆಲ್ಲ ಸಾಕ್ಷಿ ಬೇಡ ಇರ್ತಾವ. ಬನ್ನಿ ಬನ್ನಿ, ನೀವು ಇದು ನಾನು ಕೊಟ್ಟಿದ್ದ ಕಂಪ್ಲೇಂಟ್ ಇದೆ ಸರ್. ಇದು ಬನ್ನಿ ನಾನು ಕೊಟ್ಟಿದ್ದ ಕಂಪ್ಲೇಂಟ್ ಇದೆ ಸರ್. ತನಿಖೆ ಸಹಕಾರ ಮಾಡಿ. ಅದಕ್ಕೆ ನೋಟಿಸ್ ಕೊಡ್ರಿ ಸರ್. ಬನ್ನಿ ನೀವು ಬನ್ನಿ, ನೋಟಿಸ್ ಕೊಟ್ರು ಅಷ್ಟೇ. ತನಿಖೆಗೆ ಸಹಕಾರ ಮಾಡಿ. ನಾನು 100% ತನಿಖೆ ಸಹಕಾರ ಮಾಡ್ತೇನೆ. ನನ್ನ ಮನೆಯಿಂದ ಕರ್ಕೊಂಡು ತಾವು ಬಂದಿದ್ದೀರಿ, ಮತ್ತೆ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ಬಂದಿದ್ದಾರೆ, 4 ಜನ ಪೊಲೀಸರು ಬಂದಿದ್ದಾರೆ, ಅಂದ್ರೆ ಆಮೇಲೆ ಇನ್ಸ್ಪೆಕ್ಟರ್ ಇದಾರೆ ಅಂತ ಸರ್, ಇವರು DCRB ಇನ್ಸ್ಪೆಕ್ಟರ್ ಬಂದಿದ್ದಾರೆ. ನನ್ನ ಪೊಲೀಸ್ ನೋಟಿಸ್, ನನ್ನ ಪ್ರಕರಣದ ನೋಟಿಸ್ ಇದು. ನನ್ನ ಪ್ರಕರಣದ ನೋಟಿಸ್ ಅಲ್ಲಿ ಸಾಕ್ಷಿ ಆಧಾರಗಳನ್ನು ಕೊಡುವಂತ ಹೇಳಿದ್ದಾರೆ. ನನಗೆ ಜೀವ ಬೆದರಿಕೆ ಹಾಕಿದ್ರು, ನನಗೆ ಹಲ್ಲೆ ಮಾಡಿದ್ರು, ಹಾಸ್ಪಿಟಲ್ ಅಡ್ಮಿಟ್ ನಾನಾಗಿದ್ದೆ, FIR ನಾನು ಮಾಡಿದ್ದೇನೆ, ನನ್ನ ಮೇಲೆ ಸುಳ್ಳು FIR ಕೂಡ ಆಗಿತ್ತು. ಇಲ್ಲಿ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಅವ್ರು ಬಂದಿದ್ದಾರೆ, ಆಮೇಲೆ ಅವ್ರ ಸಿಬ್ಬಂದಿ ಬಂದಿದ್ದಾರೆ, ಇವರು DCRB ಬೀದರ್ ಇನ್ಸ್ಪೆಕ್ಟರ್ ಅಂತ ಹೇಳಿದ್ದಾರೆ. ಆದ್ರೆ ನನಗೆ ಯಾವುದೇ ದಾಖಲೆ ನಂದು ನೋಟಿಸ್ ಕೊಡ್ತಾ ಇಲ್ಲ. ಸ್ಟೇಷನ್ಗೆ ಬರ್ರಿ ಅಂತ. ಸ್ಟೇಷನ್ಗೆ ಹೆಂಗ್ ಬರ್ಲ ನಾನು? ಸರ್ವೋಚ್ಚ ನ್ಯಾಯಾಲಯ ಆದೇಶ ಇದೆ ಸರ್. ನಮ್ಮನ್ನ ನಾನು ಅಫೆನ್ಸ್ ಮಾಡಿದ್ರೆ ನನ್ನನ್ನ ಹಿಡ್ಕೊಂಡು ಹೋಗ್ಬೇಕಾದ್ರೆ ಕೂಡ ತಾವು ನೋಟಿಸ್ ಕೊಡ್ಬೇಕಾಗತ್ತೆ. ನೋಟಿಸ್ ಕೊಟ್ಕೊಳ್ಬೇಕಾಗತ್ತೆ. ಅದ್ರಾಗ ಏನಿಲ್ಲ. ಯಾಕಂದ್ರೆ ನಮ್ಮ ಮಿಸಸ್ ಇದ್ದಾರೆ, ಯಾರು ಇಲ್ಲ ನಮ್ಮ ಫ್ಯಾಮಿಲಿ, ನಮ್ಮ ಮಿಸಸ್ ಇದ್ದಾರೆ, ಅವ್ರಿಗೆ ಏನ್ ಹೇಳ್ಬೇಕು? ತಾವ್ ಹೇಳಿ. ಸಹಕಾರ ನಾನು ಮಾಡಲ್ಲ ಅಂತ ಹೇಳ್ತಾರೆ. ನಿನ್ನೆ 12 ಗಂಟೆಗೆ ನಾನು ನೋಟಿಸ್ ರಿಶ್ಯೂ ಮಾಡಿದ್ದೇನೆ. ನಿನ್ನೆನೆ ಬಾ ಅಂತ ಹೇಳಿದ್ರು. 12 ಗಂಟೆ ಅಂತ ಅವ್ರು ರಿಶ್ಯೂಡಲ್ಲಿ ಬರ್ದಿದ್ದೇನೆ. ಇದು ನನ್ನ ಪ್ರಕರಣ. ನನ್ನ ಪ್ರಕರಣಕ್ಕೆ ತಾವು ದಾಖಲೆ ಕೇಳಿದ್ರೆ ನಾನು 100% ದಾಖಲೆ ಕೊಡ್ತೇನೆ. ಅದ್ರೇನು ಕ್ವಶನ್ ಬಂದಿಲ್ಲ. ನಿಮ್ಮ ವಿರುದ್ಧವಾಗಿ DCRB ಪೊಲೀಸ್ ಠಾಣೆಗೆ ತನಿಖೆ ಕೊಟ್ಟಿದ್ದು, ತನಿಖೆ ಕೊಟ್ಟು ತಮ್ಮನ್ನ ಕರಿತಾ ಇದ್ದು. ತಾವು ಬನ್ನಿ. ಅದೇ ನೋಟಿಸ್ ಕೊಟ್ಟಿದ್ರೆ ಸರ್, ನಾನು ಕೊಡ್ತಾ ಇದ್ದೀನಿ. ತಾವು ಬನ್ನಿ ನೋಟಿಸ್ ಬನ್ನಿ, ಡೇಟ್ ಡಿಬಾರ್ ಆಗಿದೆ ಸರ್. ಅದೇ ದಯವಿಟ್ಟು ಮಾಡಿ ಬನ್ನಿ. ಸಹಕಾರ ಮಾಡ್ತೀನಿ ಸರ್. ಅದು ರಿಲೀಸ್ ಡೇಟ್ ಹಾಕಿದ್ರೆ ಇವತ್ತು ಬರ್ಬೋದು. ಇಲ್ಲ, ಹಂಗ ನಾನು ಬರ್ತೀನಿ, ನಾಳೆ ಬರ್ತೀನಿ ಸರ್. ಇವತ್ತು ನನ್ನ ಕೆಲಸ ಇದೆ, ನಾಳೆ ಬರ್ತೀನಿ. ವಿತ್ ದಾಖಲೆ ಬರ್ಬೇಕಲ್ಲ ಸರ್ ತಮ್ಗೆ. ನನಗೇನು ಹಲ್ಲೆ ಆಗಿದೆ, ನಮ್ದು ಇದೇನಿದೆ ಎಲ್ಲ ದಾಖಲೆ FIR ಟೈಮಲ್ಲಿ ಕೊಟ್ಟಿದ್ದೀನಿ. ಅದನ್ನ ನಿಮ್ಮ ತನಿಖೆ ಸಮೇತ ತಾವು ಕೊಟ್ಟಿದ್ರೆ, ನಿಮ್ಮ ತನಿಖೆಗೆ ನಾನು ರೆಸ್ಪೆಕ್ಟ್ ಕೊಟ್ಟು ನಿಮ್ಮ ಹತ್ರ ಬಂದು ನಾನೆಲ್ಲ ದಾಖಲೆ ಕೊಡ್ತೇನೆ. ಸಾಕ್ಷಿ ಅದನ್ನ ಕೇಳಿದ್ರಿ ತಾವು, ಸಾಕ್ಷಿ ಅದನ್ನ ನಾನು ತಂದು ಕೊಡ್ತೇನೆ ಸರ್ ತಮ್ಗೆ. ಅದರಲ್ಲಿ ನಾನು ಇಲ್ಲ ಅಂತ ಹೇಳಿದ್ದೀನಿ. ಕಾನೂನನ್ನ ಪಾಲನೆ ಮಾಡೋ ನಾನು ಯಾವಾಗ್ಲೂ. ಹಾಗೆ ಈ ತರ ಬಂದು ನೀವು ದಬ್ಬಾಳಿಕೆ ಮಾಡೋ ಸರಿ ಅನ್ಸಲ್ಲ ಸರ್. ಇದು ಅಂತೂ ಕಾನೂನು ಉಲ್ಲಂಘನೆ ಸರ್. ಬಟ್ ತಾವು ಒಂದು ನೋಟಿಸ್ ಕೊಡ್ರಿ ನನಗೆ. ನೀವು ಇಲ್ಲಿ ನಮ್ಮ ಮನೆ ಪ್ರಿಮೈಸಿಸ್ ನೋಡಿ, ನಮ್ಮ ಮನೆಯಲ್ಲಿ ಎಲ್ಲ ಕಡೆ ಕ್ಯಾಮರಾ ಇದೆ ಸರ್. ನಮ್ಮ ಮನೆ ಪ್ರಿಮೈಸಿಸ್ ಇಂದ ತಾವು ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀರಂದ್ರೆ ಅದಕ್ಕೆ ನಮ್ಮ ಮಿಸಸ್ ಅವರಿಗೆ ಅವರು ನಾವಿಬ್ಬರೇ ಇದೆ ಮನೇಲಿ ಯಾರು ಇಲ್ಲ. ನಮ್ ಕೆಲಸ ಇದೆ, ಈಗ ಹೋಗ್ಬೇಕಾಗಿದೆ, ಹೊಲ ಬಿತ್ತಣಕ್ಕೆ ಹೋಗ್ಬೇಕಾಗಿದೆ. ಅದಕ್ಕೆ ನೀವು ನನಗೆ ನೋಟಿಸ್ ಕೊಡ್ರಿ, ನಾನ್ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಕೊಡ್ರಿ. ನಮ್ಮ ಮಿಸಸ್ ಬೇಕಲ್ಲ, ಅವ್ರಿಗೆ ಏನಂತ ಕೊಡ್ಬೇಕು? ಒಂದ್ ರೈಟಿಂಗ್ ಅಲ್ಲಿ ಕೊಡ್ರಿ. ರೈಟಿಂಗ್ ಈ ತನಿಖೆಯಲ್ಲಿ PI ಅವರು ಬಂದಿದ್ರು, ಸ್ಟೇಷನ್ ಬಜಾರ್ PI. ಯಾಕಂದ್ರೆ ನಿಮ್ಮತ್ತು ವ್ಯಾಪ್ತಿನೇ ಇಲ್ಲ, ಇವರೆಲ್ಲ ಬಂದಿದ್ರು. ಯಾಕಂದ್ರೆ ನೀವು ಕರ್ಕೊಂಡು ನಂಗೆ ಏನಾದ್ರು ಮಾಡಿದ್ರೆ, ಯಾರು ಹೊಡೆದ್ರೆ, ಈಗಾಗಲೇ ಹಲ್ಲೆ ಮಾಡಿದ್ದಾರೆ, ನಮ್ ಜೀವ ಬೆದರಿಕೆ ಇದೆ ಅಂತ ಕಳೆದ ವರ್ಷ ಕೂಡ FIR ಮಾಡಿದ್ದೀನಿ. ಇಷ್ಟಲ್ಲಾದ್ರೂ ಕೂಡ ಅನ್ಯಾಯ ಆದ್ರೆ ಇದೆ ಸರ್. ನಾ ಮಾಡಿದ್ದೀನಿ ಅಂತ ತಪ್ಪು, ನಾ ಏನ್ ತಪ್ಪು ಮಾಡಿದ್ರೆ ಇಟ್ಕೊಂಡು ಹೋಗ್ರಿ. ತನಿಖೆಗೆ, ನನ್ನ ಕೇಸಿಗೆ ತನಿಖೆ ಸಹಕಾರ ನಾನು 100% ಮಾಡ್ತೇನೆ. ಇದಕ್ಕೆ ದಾಖಲೆ ನಾನು ತಂದು ಕೊಡ್ತೇನೆ, ಅದರಲ್ಲಿ ಕ್ವಶನೇ ಬಂದಿಲ್ಲ. ಆದ್ರೆ ತಾವು ಮನೆಗೆ ಬಂದು ಈ ತರ ಬನ್ನಿ ಅಂದ್ರೆ ಹೆಂಗೆ ಬರಬೇಕಾಗತ್ತೆ? ನಮ್ಮ ಮಿಸಸ್ಸಿಗೆ ಏನಂತ ಹೇಳ್ಬೇಕು ನಾನು? ಏನೇನ ತಪ್ಪು ಮಾಡಿದ್ದ ಇದಕ್ಕೂ ನೋಟಿಸ್ ಕೊಡ್ರಿ. ಅದಕ್ಕೆ ನಾನು ಕೊಟ್ಟಿದ್ದೀರಿ. ನೋಟಿಸ್ ಕೂಡ ಔಟ್ಡೇಟೆಡ್ ಇದೆ. ನಿನ್ನೆನೆ ಕೊಟ್ಟಿದ್ದೀರಿ, ನಿನ್ನೆನೆ ನಾನು ತಗೊಂಬಂದಿದ್ದೇನೆ. ಇದಕ್ಕೆ ರಿಪ್ಲೈ, ದಾಖಲೆ, ಸಾಕ್ಷಿ ಆದ್ರೆ ನಾನು 100% ಕರ್ಕೊಂಡ್ ಬರ್ತೇನೆ. ಅದರಲ್ಲಿ ನಂದು ಕೇಸ್ ಇದೆ ಇದು.